ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟನ್ನು ಮಾಡ್ತಾಯಿದ್ರು, ಸರ್ ನಾವು ಮುರಾರ್ಜಿ 2024 ಪ್ರವೇಶ ಪರೀಕ್ಷೆನ ಬರೆದಿದ್ವಿ, 3ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರಂತ ಹೇಳಿ. ಸೊ ಅದು ಈಗ ಅಧಿಕೃತವಾಗಿ ಜಾಲತಾಣದಲ್ಲಿ ರಿಲೀಸ್ ಆಗಿದೆ. ಹಾಗಾದರೆ ಆ ಒಂದು ಅಡ್ಮಿಷನ್ 3ನೇ ಸುತ್ತಿನಲ್ಲಿ ಬಂದಂತಹ ವಿದ್ಯಾರ್ಥಿಗಳ ಏನಾದ್ರು ನಿಮ್ಮ ಹೆಸರು ಅಥವಾ ನಿಮ್ಮ ಮಗುವಿನ ಹೆಸರು ಬಂದರೆ ಅದನ್ನು ಯಾವ ಡೇಟ್ನೊಳಗೆ ನೀವು ಆ ಸಂಬಂಧಿಸಿದ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಬೇಕು ಅಂತಂತೇಳಿ ಒಂದು ಸುತ್ತೋಲೆ ಮೂಲಕ ಅವರು ಒಂದು ಆದೇಶನ ಹೊರಡಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, 10/7/2024 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ 3ನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು 10ನೇ ತಾರೀಕಿಗೆ ಬಿಟ್ಟಿದ್ದರು. ಸೊ ಹಾಗಾಗಿ ಈಗಾಗಲೇ ಸೀಟು ಹಂಚಿಕೆಯಾದ ಫಲಿತಾಂಶವನ್ನು ಪರಿಶೀಲಿಸಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ 12/7/2024 ಸಂಜೆ 5:30 ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ಅಂದರೆ ನಿಮ್ಮ ಹೆಸರು ಅಥವಾ ನಿಮ್ಮ ಮಗುವಿನ ಹೆಸರು ಏನಾದರೂ 3ನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯಲ್ಲಿ ಬಂದರೆ ನೀವು ಈ ಒಂದು ಡೇಟ್ನೊಳಗೆ, ಅಂದರೆ ಇವತ್ತು 12/7/2024 ಒಂದು 5:30 ಒಂದು ಸಂಬಂಧಿಸಿದ ಸ್ಕೂಲ್ಗಳಲ್ಲಿ ಹೋಗಿ ನೀವು ಅಡ್ಮಿಷನನ್ನು ಮಾಡಿಸುವಂಥದ್ದು. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ದಾರೆ, ಸರ್ ನಮ್ಮ 3ನೇ ಲಿಸ್ಟಲ್ಲೂ ನಮ್ಮ ಹೆಸರು ಬಂದಿಲ್ಲ, ನಾವು ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು. ಸೊ ವಿದ್ಯಾರ್ಥಿಗಳೇ, ಯಾಕಂದರೆ ಈ ಸಲ ಸ್ವಲ್ಪ ಕಟಪ್ಗಳು ಹಾಗೆ ಅಂಕಗಳು ಸ್ವಲ್ಪ ಜಾಸ್ತಿ ನಿಂತಿದೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ 4ನೇ ರೌಂಡನ್ನು ಸಹ ಬಿಡ್ತಾರಂತ ಕೇಳ್ತಾಯಿದ್ರು. ಸೊ ಇದ್ರ ಬಗ್ಗೆ ನಾವು KEAದವರಿಗೆ ಕಾಲ್ ಮಾಡಿ ಕೇಳಿದಾಗ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇನ್ನೂ ಸರಿಯಾಗಿ ಸಿಕ್ಕಿಲ್ಲ ನಮಗೆ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಏನಾದ್ರು ಅಪ್ಡೇಟ್ಸ್ಗಳಿದ್ದರೆ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ನೀವು ಸಹ ಒಂದು KEದವರಿಗೆ ಕಾಲ್ ಮಾಡಿ ನೀವು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯ ಮಾಹಿತಿನ ಪಡ್ಕೋಬೋದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಹೈ ಆಗ್ತಾಯಿದೆ. ಹಾಗಾಗಿ ನೀವು 3 ಅಂತ ಯಾವುದೇ ಪರೀಕ್ಷೆ ಇರ್ಬೋದು, ನವೋದಯ, ಆದರ್ಶ, RMSA, NTSC ಎಕ್ಸಾಮ್ ಯಾವುದೇ ಇರ್ಬೋದು, ಅದೆಲ್ಲ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಬಹಳ ಮುಖ್ಯ. ಹಾಗೆ ಯಾರೆಲ್ಲ ಈಗಾಗಲೇ 4 ಮತ್ತು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ, ತಾವೇನಾದರೂ ಉಚಿತವಾಗಿ ಆನ್ಲೈನ್ ಕ್ಲಾಸ್ಗಳನ್ನು ಕೇಳಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ಮಾಹಿತಿನ ಶೇರ್ ಮಾಡಿ. ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.